ತುಪ್ಪ ತಗೊಂಡು ಬಂದ. ಬಂದೆ ಪಾರು, ನೀವು ಊಟ ಮಾಡಿ. ಚಿಕ್ಕಮ್ಮ, ನೀವಿನ್ನೂ ಬೇಜಾರಲ್ಲೇ ಇದ್ದೀರಲ್ಲ. ನೋಡಿ ಅಲ್ಲೆಲ್ಲರೂ ಊಟಕ್ಕೆ ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ನೀವು ಆರಾಮಾಗಿರಿ. ಬಂದೆ. ಯಾಕೆಲ್ಲರೂ ಸುಮ್ಮನೆ ಕೂತಿದ್ದೀರಾ? ಶಂಕರಣ್ಣ, ಶುರು ಮಾಡಿ. ವಾ, ಸಾರಿ ಸಾರಿ ಸಾರಿ, ಒಸಿ ಲೇಟ್ ಆಗೋಯ್ತು. ಅದು ಕ್ವಾರಲ್ಲಿ ಟೆಂಡ್ರಕ್ಕೆ ಹೋಗೋದು ಲೇಟ್ ಮಾಡಿಬಿಟ್ರು. ಹೆಂಗೋ ಮಾಡ್ಕೊಂಡು ಬೇಗ ಬರ್ಮ ಅಂದ್ಕೊಂಡೆ, ಆದರೂ ಲೇಟ್ ಆಗೋಯ್ತು. ಎಲ್ಲ ಊಟ ಮಾಡ್ತಾಯಿರಾ? ಮಾಡಿ ಮಾಡಿ, ಆರಾಮಾಗಿ ಮಾಡಿ. ಮಾದಪ್ಪಣ್ಣ, ನೀವು ಬಂದದ್ದು ನೋಡಿ ಸಾನೇ ಖುಷಿ ಆಯಿತು. ರಶ್ಮಿ, ಹೆಂಗಿದ್ಯಾವ? ಏನಿಲ್ಲಕ್ಕ, ಎಲ್ಲ ಆರಾಮ? ರತ್ನ, ನನ್ನೇ ಬಿಟ್ಬಿಟ್ಟು ಹುಡುಗ ಕುತ್ಕೊಬಿಟ್ಟಿದ್ದಿ ನೋಡ್. ಬೇಡ ಬೇಡ, ಕುತ್ಕೋ, ಸುಮ್ಮನೆ ತಮಾಸೆಗಂದೆ. ನೀನು ಆರಾಮಾಗಿ ತಿನ್ನು, ನೀನು ಸಂದಾಗಿರ್ಬೇಕು. ನಾನು ಹೋಗಿ ಕೈ ಕಾಲು ತೊಳ್ಕೊ ಬರ್ತೀನಿ. ಪಾರು, ಎಲ್ಲ ನೀನು ಬಡಿಸ್ತಿದ್ಯಾ? ನೀನು ನಮ್ಮ ಮನೆ ಮಗಳು, ನೀನು ಆರಾಮಾಗಿ ಕುತ್ಕೋ, ನಾನೇ ಬಂದು ಬಡಿಸ್ತೀನಿ. ಅಷ್ಟರಲ್ಲಿ ಇದನ್ನೆಲ್ಲ ಇಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ? ಅದು ಮುಂದಕ್ಕೆ ನನಗೂ ನೀವು ಮಕ್ಕಳಾಯ್ತವಲ್ಲ, ಇದೆಲ್ಲ ಆಟ ಸಾಮಾನುಗಳು. ಇದು ಈ ಫೋಟೋಗಳು ನಮ್ಮ ರತ್ನ ಬಸ್ರಿಯಾದಾಗ ಈ ರೂಮಲ್ಲಿ ಗೋಡೆ ಮೇಲೆ ಈ ಫೋಟೋಗಳನ್ನ ಹಾಕೊಂಡು ಚೆನ್ನಾಗಿರೋ ಮಕ್ಳುಗಳು ನೋಡಿದ್ರೆ ಹುಟ್ಟ ಮಗನು ಸಂದಾಗಿರ್ತದಂತೆ. ಅದಕ್ಕೆಯ ಗಂಡಾದದೋ ಹೆಣ್ಣಾದದೋ ಅದು ನಮ್ಮ ಕೈಲಿಲ್ಲ, ಎಲ್ಲ ಮಾಕಾಳೋ ಒಂದು ಗಂಡಾದ್ರೂ ಆಗಲಿ ಹೆಣ್ಣಾದ್ರೂ ಆಗಲಿ. ಅದಕ್ಕೆಯ ಎರಡೂ ತಂದ್ಬಿಟ್ಟಿವ್ನಿ. ಈ ಸಂಕಟನ ತಡೆಯೋಕ್ಕಾಗಕ್ಕಿಲ್ಲ ಭಗವಂತ.